ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಧನುಶ್ರೀ, ಹಾಗೆಯೇ ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಚೈತ್ರ ರಾಜ್. ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ಆಗಿರುವಂತಹ ಪ್ರಮುಖ 30 ವಿದ್ಯಮಾನಗಳನ್ನು ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಹಲವೆಡೆ ಭಾರೀ ಮಳೆಯಾಗಿದೆ. ಮೆಜೆಸ್ಟಿಕ್, ಕೆಆರ್ ಮಾರುಕಟ್ಟೆ, ಕಾರ್ಪೊರೇಷನ್, ಕೆಆರ್ ಸರ್ಕಲ್, ಮೈಸೂರು ಬ್ಯಾಂಕ್ ಸರ್ಕಲ್, ಮಹಾಲಕ್ಷ್ಮಿ ಲೇಔಟ್ ಸೇರಿದಂತೆ ಹಲವೆಡೆ ಭಾರೀ ಮಳೆ ಸುರಿದಿದೆ. ಮಳೆಯಿಂದಾಗಿ ವಾಹನ ಸವಾರರು ಪರದಾಟವನ್ನು ನಡೆಸಿದ್ರು. ಮಳೆ ಬಂದಾಗ ಓಕಳಿಪುರಂ ಅಂಡರ್ ಪಾಸ್ ಡೇಂಜರ್ ಆಗಿದೆ. ಯಾಕಂದ್ರೆ ಸಾಧಾರಣ ಮಳೆಗೆ ಅಂಡರ್ ಪಾಸ್ ಮೇಲ್ಭಾಗದಲ್ಲಿ ನೀರು ಸೋರಿಕೆಯಾಗ್ತಾ ಇದೆ. ಮೇಲ್ಚಾವಣಿಯಿಂದ ಮಳೆ ನೀರು ಲೀಕೇಜ್ ಆಗಿದ್ದು ಅಂಡರ್ ಪಾಸ್ ಅವ್ಯವಸ್ಥೆಗೆ ವಾಹನ ಸವಾರರು ಕಿಡಿಕಾರ್ತಿದ್ದಾರೆ. ಸದ್ಯಕ್ಕೆ ನಾನಿರುವಂತದ್ದು ಓಕ್ಲಿಪುರಂ ಅಂಡರ್ ಪಾಸ್ ನ ಬಳಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಬೆಂಗಳೂರಿನಾದ್ಯಂತ ಮಳೆ ಬರ್ತಿರುವಂತದ್ದು, ವರುಣನ ಆರ್ಭಟ ಹೆಚ್ಚಾಗಿದೆ. ಆದ್ರೆ ಈ ಕ್ಷಣಕ್ಕೆ ವರುಣ ಈಗ ಸುಮ್ಮನಾಗಿದ್ದಾನೆ, ಮಳೆ ಕಮ್ಮಿ ಆಗಿದೆ. ಆದ್ರೆ ಈ ಒಂದು ಅಂಡರ್ ಪಾಸ್ ನ ದೃಶ್ಯವನ್ನು ನೀವು ನೋಡ್ತಾ ಇರಬಹುದು, ಯಾವ ಮಟ್ಟಿಗೆ ಇಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು. ಕಳೆದ ಬಾರಿ ಕೆಆರ್ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಇದೇ ರೀತಿಯಾದಂತಹ ಸನ್ನಿವೇಶ ಉಂಟಾಗಿತ್ತು. ಅಂದ್ರೆ ನೀರೇನಿದೆ, ಮಳೆ ನೀರೇನಿದೆ, ಇದು ಅಂಡರ್ ಪಾಸ್ ನ ಮುಖೇನ ರಾಜಕಾಲುವೆಗೆ ಹರಿಬೇಕಾಗುತ್ತೆ ಅಥವಾ ಮಳೆ ನೀರು ಹೋಗಬೇಕಾಗುತ್ತೆ. ಆದರೆ ಆ ಒಂದು ಚಾನ್ಸಸ್ ಅಲ್ಲಿ ಇರಲಿಲ್ಲ. ಆ ಕಾರಣದಿಂದಾಗಿ ಮಳೆ ನೀರು ಸ್ಟಾಕ್ ಆಗಿತ್ತು. ಅದೇ ರೀತಿಯಾಗಿ ಓಕ್ಲಿಪುರಂ ಅಂಡರ್ ಪಾಸ್ ನಲ್ಲಿ ಕೂಡ ಇದೇ ರೀತಿಯಾದಂತಹ ಚಿತ್ರಣ ಈಗ ನಿರ್ಮಾಣವಾಗಿರುವಂಥದ್ದು. ಅಂಡರ್ ಪಾಸ್ ನ ಮೇಲ್ಭಾಗದಲ್ಲಿ ನೀರು ಸೋರಿಕೆ ಆಗ್ತಿರುವಂಥದ್ದು. ಅಂದ್ರೆ ಮಳೆ ಬಂದ್ರೆ ಅಂಡರ್ ಪಾಸ್ ನ ಮೇಲ್ಭಾಗದಲ್ಲಿ ಏನು ಅಂಡರ್ ಪಾಸ್ ನ ಮೇಲ್ಚಾವಣಿ ಇದೆಯಲ್ಲ, ಆ ಮೇಲ್ಚಾವಣಿಯಲ್ಲಿ ನೀರು ಸೋರಿಕೆ ಆಗ್ತಿರುವಂಥದ್ದು. ಇದು ಈ ಒಂದು ಅಂಡರ್ ಪಾಸ್ ನ ಒಂದು ಸ್ಥಿತಿಗತಿಯನ್ನ ವಿವರಿಸ್ತಾ ಹೋಗುತ್ತೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಮಳೆ ಬಂದ್ರೆ ಅಂಡರ್ ಪಾಸ್ ನ ಮೇಲ್ಚಾವಣಿಯಿಂದ ನೀರು ಸುದ್ರೆ ಎಷ್ಟರ ಮಟ್ಟಿಗೆ ಅಂಡರ್ ಪಾಸ್ ನ ಗಟ್ಟಿತನ ಇದೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಈ ಒಂದು ಅಂಡರ್ ಪಾಸ್ ನ ದೃಶ್ಯ ಈ ತರ ಆಗಿರುವಂಥದ್ದು. ಬೆಂಗಳೂರಿನಲ್ಲಿರುವಂತಹ ಅಪಾಯಕಾರಿ ಅಂಡರ್ ಪಾಸ್ಗಳಲ್ಲಿ ಒಂದಾಗಿರುವಂತಹ ಓಕ್ಲಿಪುರಂ ಅಂಡರ್ ಪಾಸ್ ನಲ್ಲಿ ಸಿಸಿಟಿವಿ ಕ್ಯಾಮೆರಾನ ಅಳವಡಿಸಬೇಕಿತ್ತು. ಏನು ಮಳೆ ನೀರು ಹೋಗೋಕ್ಕೆ ಸರಿಯಾದ ಕಾಮಗಾರಿಯನ್ನು ಮಾಡಬೇಕಿದ್ದು. ಆದರೆ ಪಾಲಿಕೆ ಇದುವರೆಗೂ ಕೂಡ ಎಚ್ಚೆತ್ತಿಲ್ಲ. ಈ ಬಗ್ಗೆ ಕೂಡ ಪಾಲಿಕೆ ಗಮನ ಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ರಂಜನ್ ನ್ಯೂಸ್ 18 ಬೆಂಗಳೂರು. ದಾವಣಗೆರೆ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಕಂಗೆಟ್ಟಿದ್ದ ಜನರಿಗೆ ಮಳೆರಾಯ ತಂಪರೆದಿದ್ದಾನೆ. ಜಿಲ್ಲೆಯಲ್ಲಿ ಸುರಿದ ಸತತ ಮಳೆಯಿಂದಾಗಿ ಜನರು ಪರದಾಡಿದ್ರು. ಇನ್ನು ಕಳೆದ 1 ತಿಂಗಳಿನಿಂದ ಭೂಮಿ ಹದಗೊಳಿಸಿ ಬಿತ್ತನೆಗೆ ಕಾಯ್ತಾ ಇದ್ದಂತಹ ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮಳೆಯಾಗ್ತಾ ಇದೆ. ಮಧ್ಯಾಹ್ನದಿಂದಲೂ ಜಿಟಿ ಮಳೆ ಸುರಿತಾ ಇದೆ. ಹುಬ್ಬಳ್ಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಳೆಯಾಗ್ತಾ ಇದೆ. ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣ, ತುಂತುರು ಮಳೆಯ ಸಿಂಚನವಾಗ್ತಾ ಇದೆ. ಮಳೆಯಿಲ್ಲದೆ ಕಂಗಾಲಾಗಿರೋ ಜನ ದೊಡ್ಡ ಮಳೆ ಬರಬಹುದು ಅಂತ ಎದುರು ನೋಡ್ತಾ ಇದ್ದಾರೆ. ಗದಗ ಜಿಲ್ಲೆಯಲ್ಲೂ ಜಿಟಿ ಮಳೆ ಸುರಿತಾ ಇದ್ದು, ಮಳೆ ಇಲ್ಲದೆ ಕಂಗಾಲಾಗಿದ್ದ ಅನ್ನದಾತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಜಿಲ್ಲೆಯ ನರಗುಂದ, ರೋಣ, ಮುಂಡರಗಿ ಸೇರಿದಂತೆ ವಿವಿಧೆಡೆ ಜಿಟಿ ಮಳೆ ಆಗ್ತಾ ಇದ್ದು, ಜನರು ಮನೆಯಿಂದ ಹೊರಬರಲು ಪರದಾಡಿದರು. ಮಹಾರಾಷ್ಟ್ರದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆದಿದೆ. ಎನ್ಸಿಪಿಯ ಅಜಿತ್ ಪವಾರ್ ಮಹಾರಾಷ್ಟ್ರ ಡಿಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅಜಿತ್ ಪವಾರ್ ಸೇರಿ ಎನ್ಸಿಪಿಯ 9 ಶಾಸಕರಿಗೆ ಮಂತ್ರಿಗಿರಿ ಸಿಕ್ಕಿದೆ. ನೂತನ ಸಚಿವರಿಗೆ ಮಹಾರಾಷ್ಟ್ರ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸಿದ್ರು. ಈಗಾಗಲೇ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಡಿಸಿಎಂ ಆಗಿದ್ದಾರೆ. ಆದರೂ ಇದೀಗ ಅಜಿತ್ ಪವಾರ್ 2ನೇ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮಹಾರಾಷ್ಟ್ರ ಸಿಎಂ ಶಿಂದೆ ಸಂಪುಟದಲ್ಲಿ 27 ಸಚಿವರು ಇದ್ರೂ ಕೂಡ ಶಿಂದೆಯ ಶಿವಸೇನಾ, ಬಿಜೆಪಿ ಹಾಗೂ ಅಜಿತ್ ಪವಾರ್ ಬೆಂಬಲಿತ ಎನ್ಸಿಪಿಗೆ ತಲಾ 9 ಸಚಿವ ಸ್ಥಾನ ಸಿಕ್ಕಿದೆ. ಅಜಿತ್ ಪವಾರ್ ನಡೆಯಿಂದ ಎನ್ಸಿಪಿ ಬಹುತೇಕ ಇಬ್ಬಾಗವಾಗಿದೆ. ಇನ್ನು ಅಜಿತ್ ಪವಾರ್ ಏಕನಾಥ್ ಶಿಂದೆ ಸರ್ಕಾರದ ಜೊತೆ ಕೈಜೋಡಿಸಿ ಡಿಸಿಎಂ ಆಗಿದ್ದಾರೆ. ಇತ್ತ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಅವರು ವಿಪಕ್ಷ ನಾಯಕನನ್ನಾಗಿ ಜಿತೇಂದ್ರ ಅವಾದ್ ರವರನ್ನ ನೇಮಕ ಮಾಡಿದ್ದಾರೆ. ಈ ಬಗ್ಗೆ ಸಭಾಪತಿ ಅವರಿಗೆ ಶರದ್ ಪವಾರ್ ಪತ್ರ ಬರೆದಿದ್ದಾರೆ. ಇನ್ನು ನಾಳೆ ಶರದ್ ಪವಾರ್ ನೇತೃತ್ವದಲ್ಲಿ ಎನ್ಸಿಪಿ ನಾಯಕರ ಸಭೆ ನಡೆಯಲಿದ್ದು, ಪಕ್ಷದೊಳಗಿನ ಆಂತರಿಕ ಬೆಳವಣಿಗೆ ಕುರಿತು ಚರ್ಚೆ ಮಾಡಲಿದ್ದಾರೆ. ಭಾರತ್ ಜೋಡೋ ಯಾತ್ರೆಯ ನಂತರ ತೆಲಂಗಾಣಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮೊದಲ ಬಾರಿಗೆ ಭೇಟಿಯನ್ನು ನೀಡಿದ್ದಾರೆ. ತೆಲಂಗಾಣದ ಖಮ್ಮಂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಜನಗರ್ಜನ ಹೆಸರಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿತ್ತು. ಈ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಗವಹಿಸಿದ್ರು. ರಾಹುಲ್ ಗಾಂಧಿಗೆ ಸ್ಥಳೀಯರ ನಾಯಕರು ಅದ್ದೂರಿ ಸ್ವಾಗತವನ್ನ ಕೋರಿದ್ರು. ಆಡಳಿತಾರೂಢ ಬಿಆರ್ಎಸ್ ವಿರುದ್ಧ ರಾಹುಲ್ ಗುಡುಗಿದ್ರು. ನಾಳೆಯಿಂದ ಅಧಿವೇಶನ ಶುರುವಾಗುವ ಕಾರಣ ಬಿಜೆಪಿಯಿಂದ ವಿಪಕ್ಷ ನಾಯಕನ ಆಯ್ಕೆ ಆಗಬೇಕಾಗಿದೆ. ಇದೇ ಕಾರಣಕ್ಕೆ ಯಡಿಯೂರಪ್ಪ ದೆಹಲಿಗೆ ತೆರಳಿದ್ದಾರೆ. ವಿಪಕ್ಷ ನಾಯಕನ ಆಯ್ಕೆ ಸಂಬಂಧ ದೆಹಲಿಯ ಅಮಿತ್ ಶಾ ನಿವಾಸದಲ್ಲಿ ಸಭೆ ಆರಂಭವಾಗಿದೆ.
ಇದಕ್ಕೂ ಮೊದಲು ದೆಹಲಿಯಲ್ಲಿ ಮಾತನಾಡಿರೋ ಮಾಜಿ ಸಿಎಂ ಬಿಎಸ್ವೈ ಜೆಪಿ ನಡ್ಡಾ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತೇನೆ, ವಿಪಕ್ಷ ನಾಯಕನ ಆಯ್ಕೆ ಬಗ್ಗೆ ಬಹುತೇಕ ಫೈನಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ರಾತ್ರಿ ಅಮಿತ್ ಶಾಜಿಯವ್ರನ್ನ ನಡ್ಡಾಜಿಯವ್ರನ್ನೆಲ್ಲ ಭೇಟಿ ಮಾಡಿ ಅವರೇನು ರಾಜ್ಯದ ಹಿತದೃಷ್ಟಿಯಿಂದ ಏನೇನು ಸಲಹೆ ಕೊಡ್ತಾರೆ ಎಲ್ಲವನ್ನ ಚರ್ಚೆ ಮಾಡಿಕೊಂಡು ಇಲ್ಲಿಂದ ನಾಳೆ ಬೆಳಿಗ್ಗೆ ವಾಪಸ್ ಹೋಗ್ತಾರೆ. ಸರ್, ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತದ್ದು ವಿರೋಧ. ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಗೊಂದಲವಿಲ್ಲ. ಯಡಿಯೂರಪ್ಪನವರು ರೇಣುಕಾಚಾರ್ಯರನ್ನ ಕರೆದು ಮಾತನಾಡಿದ್ದಾರೆ. ನಾನು ಕೂಡ ರೇಣುಕಾಚಾರ್ಯರನ್ನ ಕರೆದು ಮಾತನಾಡುವೆ ಅಂತ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟರು. ನಮ್ಮದು ಒಂದು ಪರಿವಾರ ಇದ್ದಂತೆ ಪಕ್ಷದ ಚೌಕಟ್ಟಿನಲ್ಲಿಯೇ ಮಾತನಾಡುವಂತೆ ವಿನಂತಿಯನ್ನ ಮಾಡುವೆ. ಒಂದಿಷ್ಟು ಆಕ್ರೋಶದಲ್ಲಿ ಕೆಲವರು ಮಾತನಾಡಿದ್ರು, ಈಗ ಅದು ಸರಿ ಹೋಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ರೀತಿ ಯಾವುದೂ ಇಲ್ಲ. ಮತ್ತು ನಾನು ಇವತ್ತು ರೇಣುಕಾಚಾರ್ಯರಿಗೆ ಮಾತನಾಡ್ತೇನೆ. ನಾವು ನಮ್ಮದೊಂದು ಪರಿವಾರ ಇದ್ದಂಗೆ ಚೌಕಟ್ಟಿನೊಳಗೆ ಚರ್ಚೆ ಮಾಡಿರಿ ಅನ್ನುವಂಥದ್ದು ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ. ಈಗ ಆಲ್ಮೋಸ್ಟ್ ಎಲ್ಲವೂ ಇನ್ನೂ ಒಂದಿಷ್ಟು ಆಕ್ರೋಶಕ್ಕೆ ಕೆಲವರು ಮಾತಾಡ್ತಾರೆ. ತೆರಿಗೆಯಲ್ಲಿ ಜಿಎಸ್ಟಿ ಅಂತ ಇತ್ತು, ಈಗ ವೈಎಸ್ಟಿ ತೆರಿಗೆ ಆಗಿದೆ. ಜನ ವೈಎಸ್ಟಿ ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಮಾತನಾಡ್ತಿದ್ದಾರೆ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಪುತ್ರ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಅವರನ್ನ ಎಳೆದು ತಂದಿದ್ದಾರೆ ಕುಮಾರಸ್ವಾಮಿ ಅವರು. ಇನ್ನು ಜನ ಮಾತನಾಡೋದನ್ನ ನಾನು ಪ್ರಸ್ತಾಪ ಮಾಡಿದ್ದೇನೆ, ನನಗೆ ಯಾವುದೇ ಮುಜುಗರ ಇಲ್ಲ, ಯಾರ ಬಳಿನೂ ₹5 ತಗೊಂಡಿಲ್ಲ ಅಂತ ಪರೋಕ್ಷವಾಗಿ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಸ್ತಕ್ಷೇಪದ ಬಗ್ಗೆ ಆರೋಪ ಮಾಡಿದ್ದಾರೆ. ಇನ್ನು ಎಚ್ಡಿಕೆ ಆರೋಪಕ್ಕೆ ಬಿಜೆಪಿ ಧನಿಗೂಡಿಸಿದೆ. ವೈಎಸ್ಟಿ ಮಾತ್ರವಲ್ಲ, ಬಿಎಸ್ಟಿ ವೇಣುಗೋಪಾಲ್ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತ ಬಿಜೆಪಿಯ ರವಿಕುಮಾರ್ ಕಿಡಿಕಾರಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ದೇಶದಲ್ಲಿ GST ಅನ್ನೋದು ಬಂತು. ಈಗ ಈ ಸರ್ಕಾರದಲ್ಲಿ ಅದೆಂಥದ್ದು YST ಅಂತ ತೆರಿಗೆ ಶುರುವಾಗಿದೆಯಂತೆ. ಅದೆಲ್ಲ ಚರ್ಚೆ ಆಗಬೇಕಲ್ಲ. ಈಗ ದೇಶದಲ್ಲಿ GST ಬಂತು, ಈಗ ನಮ್ಮ ರಾಜ್ಯದಲ್ಲಿ ನಿಮ್ಮ ಸರ್ಕಾರದಲ್ಲಿ YST ಅಂತ ಬಂದಿದೆಯಂತ ತೆರಿಗೆ. ಏನು ಸರ್ ಅದು ಹಾಂ, ಅದು ಸ್ವಲ್ಪ ಪತ್ತೆ ಹಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಂ, ಅದು ಗೊತ್ತಿಲ್ಲಪ್ಪ. ಅದಕ್ಕೆ YST ಅಂದ್ರೆ ಯಾರು ಜನ ಹೊರಗಡೆ ಜನ ಮಾತಾಡ್ತಾರೆ. YST ಟ್ಯಾಕ್ಸ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಸರ್ಕಾರದಲ್ಲಿ. ನೋಡೋಣ, ಜನ ಮಾತಾಡೋದು ಹೇಳಬೇಕಲ್ಲ. ಹೊರಗಡೆ ಜನ ಏನು ಮಾತಾಡ್ತಾ ಇದ್ದಾರೆ, ಇವ್ರು ಸರ್ಟಿಫಿಕೇಟ್ ಏನು ಕೊಡ್ತಾ ಇದ್ದಾರೆ, ಅದು ಪ್ರಸ್ತಾಪ ಮಾಡಲೇಬೇಕಲ್ಲ. ಮಾಡೋಣಂತೆ. ನನಗೇನು ಇದರಲ್ಲಿ ಏನು ಮುಜುಗರ ಇಲ್ಲ. ನಾನು ನೈತಿಕವಾಗಿ ಮುಖ್ಯಮಂತ್ರಿ ಇದ್ದಾಗ ಯಾವನ ಹತ್ರ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ಈ YST ಏನಿದೆ, ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತ ಏನ್ ಹೇಳಿದ್ದಾರೆ, ಅದು ನಿಜ. ನನಗೆ ಇನ್ನೂ ಒಂದು ಟ್ಯಾಕ್ಸ್ ಗೊತ್ತಿದೆ. ಅದೇನು ಅಂತ ಹೇಳಿದ್ರೆ ಬರೀ YST ಅಲ್ಲ, VST ಕೂಡ ಇದೆ. ಏನು VST ಅಂತ ಹೇಳಿದ್ರೆ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಟ್ಯಾಕ್ಸ್. ಸಿದ್ದರಾಮಯ್ಯ ಅವರು ಟ್ಯಾಕ್ಸ್ ಅನ್ನ ಹಾಕಿರೋದನ್ನ ಕೇಂದ್ರದಲ್ಲಿ ವೇಣುಗೋಪಾಲ್ ಅವರು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಕೇಂದ್ರದ ಕಾಂಗ್ರೆಸ್ಸಿನ ಪಾಲಿಗೆ ಇದು. ಕಾಂಗ್ರೆಸ್ ಸರ್ಕಾರದಲ್ಲಿ GST ತೆರಿಗೆ ಬದಲು YST ತೆರಿಗೆ ಸಂಗ್ರಹ ಎಂದಿದ್ದ ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಸಿಎಂ ಆಗಿದ್ದವರು, ಅವರ ತಂದೆ ದೇವೇಗೌಡರು ಪ್ರಧಾನಿಯಾಗಿದ್ರು. ಅಂತಹ ಕುಟುಂಬದಿಂದ ಬಂದು ಇಂತಹ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಚನೆಯಿಂದ ಕುಮಾರಸ್ವಾಮಿ ಹತಾಶರಾಗಿದ್ದಾರೆ ಅಂತ ಉಗ್ರಪ್ಪ ಲೇವಡಿಯನ್ನ ಮಾಡಿದ್ರು. ಇನ್ನು ಸಚಿವ HK ಪಾಟೀಲ್ ಕೂಡ ಮಾತನಾಡಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರಚಾರಕ್ಕಾಗಿ ಸುಮ್ಮನೆ ಆರೋಪವನ್ನ ಮಾಡ್ತಿದ್ದಾರೆ ಎಂದಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋದು ಇನ್ನಷ್ಟು ಸುಲಭವಾಗಲಿದೆ. ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ ಪ್ರಜಾಪ್ರತಿನಿಧಿಗಳು. ಸರ್ಕಾರವೇ ಜಿಲ್ಲೆಗೆ 50 ರಿಂದ 100 ಮಂದಿಯಂತೆ ಅರ್ಜಿ ಸ್ವೀಕಾರಕ್ಕೆ ಪ್ರಜಾಪ್ರತಿನಿಧಿಗಳ ಹೆಸರಲ್ಲಿ ಸಿಬ್ಬಂದಿಯನ್ನ ನೇಮಕ ಮಾಡಲಿದೆ. ಇನ್ನು ಪ್ರತಿ ಅರ್ಜಿಗೆ ಪ್ರಜಾಪ್ರತಿನಿಧಿಗಳಿಗೆ ₹15 ಸೇವಾ ಶುಲ್ಕ ನೀಡಲು ಚಿಂತನೆ ನಡೆದಿದೆ. ಅರ್ಜಿ ಸಲ್ಲಿಕೆಗೆ ಮಹಿಳೆಯರು ₹10 ಕಟ್ಟಬೇಕಿದೆ. ಜುಲೈ 14ರಿಂದ ಅರ್ಜಿ ಸ್ವೀಕಾರಕ್ಕೆ ಚಾಲನೆ ಸಿಗೋ ಸಾಧ್ಯತೆ ಇದೆ. ಆಧಾರ್ ಜೋಡಣೆ ಆಗಿದ್ರೆ ಆಗಸ್ಟ್ 15ಕ್ಕೆ ಖಾತೆಗೆ ಹಣ ಬರಲಿದೆ ಅಂತ ಬೆಳಗಾವಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಟೆಂಟೇಟಿವ್ ಆಗಿ 14ನೇ ತಾರೀಕಿನಿಂದ ಈ ಒಂದು ಅರ್ಜಿ ಸ್ವೀಕಾರವನ್ನು ಶುರು ಮಾಡಬೇಕು ಅಂತ ಟೆಂಟೇಟಿವ್ ಆಗಿ ಮಾತಾಡ್ಕೊಂಡಿದ್ದೀವಿ. ಸೊ 3ನೇ ತಾರೀಕು ಇಲ್ಲ 4ನೇ ತಾರೀಕು ಅನೌನ್ಸ್ಮೆಂಟ್ ಮಾಡ್ತೀವಿ. ಟೆಂಟೇಟಿವ್ ಆಗಿ 14ನೇ ತಾರೀಕಿನಿಂದ ಈ ಒಂದು ಅರ್ಜಿ ಸ್ವೀಕಾರವನ್ನು ಶುರು ಮಾಡಬೇಕು ಅಂತ ಈ ಯೋಜನೆಯಿಂದ ಈವರೆಗೆ ಮಹಿಳಾ ಪ್ರಯಾಣಿಕರ ಟಿಕೆಟ್ ಮೌಲ್ಯ ಅಂದಾಜು 263 ಕೋಟಿಯಾಗಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, NWKSRTC ಮತ್ತು KKRTC ಸಂಸ್ಥೆಗಳಿಂದ ಅಂಕಿಅಂಶ ಬಿಡುಗಡೆ ಆಗಿದೆ. ಜೂನ್ 11ರಿಂದ ಜುಲೈ 1ರವರೆಗೆ ಪ್ರಯಾಣ ಮಾಡಿದ ಒಟ್ಟು ಮಹಿಳೆಯರು 11.17 ಕೋಟಿ.
ಇನ್ನು ಸುಮಾರು 63,000 ಮಹಿಳೆಯರು ನಿನ್ನೆ ಪ್ರಯಾಣವನ್ನ ಮಾಡಿದ್ದಾರೆ. ಕರೆಂಟ್ ಬಿಲ್ ಬಾಕಿ ಇದ್ರೂ ಗೃಹ ಜ್ಯೋತಿ ಯೋಜನೆ ಪ್ರಯೋಜನ ಪಡೆಯಲು ಫಲಾನುಭವಿಗಳು ಅರ್ಹರಾಗಿದ್ದಾರೆ. ಈ ಕುರಿತು ಬೆಸ್ಕಾಂ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಬಾಕಿ ಬಿಲ್ ಅನ್ನು ಸೆಪ್ಟೆಂಬರ್ 30ರ ಒಳಗೆ ಪಾವತಿಸಬೇಕು. ಜುಲೈ 25ರ ನಂತರ ಅರ್ಜಿ ಸಲ್ಲಿಸಿದವರಿಗೆ ಆಗಸ್ಟ್ ತಿಂಗಳ ಫ್ರೀ ವಿದ್ಯುತ್ ಸಿಗಲ್ಲ. ಜುಲೈ 25ರ ನಂತರ ಅರ್ಜಿ ಸಲ್ಲಿಸಿದವರು ಸೆಪ್ಟೆಂಬರ್ನಲ್ಲಿ ಪ್ರಯೋಜನ ಪಡೆಯಲಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ನೀವು 10 ಕೆಜಿ ಅಕ್ಕಿ ಕೊಡಬೇಕು, ಇಲ್ಲವೇ ಕ್ಷಮೆ ಕೇಳಬೇಕು ಎಂದಿದ್ದಾರೆ. ಎಲ್ಲಾ ಗ್ಯಾರಂಟಿ ಯೋಜನೆಗಳ ಫಲ ಜನರಿಗೆ ಸಿಗಬೇಕು, ಇಲ್ಲದಿದ್ರೆ ಬಿಜೆಪಿ ಹೋರಾಟ ಮಾಡಲಿದೆ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು 5 kg ದುಡ್ಡು ಕೊಡ್ತಾ ಇದ್ದೀವಿ, 5 kg ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸರ್ಕಾರ ಕೊಡ್ತಾ ಇದೆ ಅಂತ ಸತ್ಯವನ್ನು ಹೇಳಿ ಕ್ಷಮೆ ಕೇಳಿ 5 kg ದುಡ್ಡು ಕೊಡ್ರಿ, ಇಲ್ಲ 10 kg ದುಡ್ಡು ಕೊಡ್ರಿ. ಏನೊಂದು ಗ್ಯಾರಂಟಿಗಳನ್ನ ಘೋಷಣೆಯನ್ನ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಅಧಿಕಾರಕ್ಕೆ ಬಂದ ಕ್ಷಣದಲ್ಲೇ ಗ್ಯಾರಂಟಿಗಳನ್ನ ಅನುಷ್ಠಾನವನ್ನ ಕ್ಷಣದಲ್ಲೇ ಮಾಡ್ತೀವಿ. ಸರ್ಕಾರದ ಉಚಿತ ಭಾಗ್ಯಗಳ ಎಫೆಕ್ಟ್ ಇನ್ನು 6 ತಿಂಗಳಲ್ಲಿ ಎಲ್ಲರಿಗೂ ಗೊತ್ತಾಗಲಿದೆ ಅಂತ ಮಂಡ್ಯದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳಿದ್ದಾರೆ. ವ್ಯಕ್ತಿ ಶ್ರಮದಿಂದ ಹಣ ಪಡೆಯಬೇಕು, ದಾನದಿಂದಲ್ಲ. ಸರ್ಕಾರ ವಿದ್ಯೆ ಮತ್ತು ಆರೋಗ್ಯ ಉಚಿತವಾಗಿ ಕೊಡ್ಲಿ. ಈ ರೀತಿ ಉಚಿತವಾಗಿ ಜನರಿಗೆ ಲಂಚ ನೀಡುವುದು ಸರಿಯಲ್ಲ ಅಂತ ಸರ್ಕಾರದ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದರು. ಅದರಿಂದಾಗಿ ಇಂಥ ಮಾತುಗಳನ್ನು ಅವರು ಪೂರೈಸಿ ತೋರಿಸಬೇಕು. ನೀವು ಹೇಳಿದ ಮಾತು ಭಾಳ ಅಗತ್ಯವಾದದ್ದು. ಅಧಿಕಾರಕ್ಕೆ ಬಂದಂಥ ರಾಜಕೀಯ ಪಕ್ಷಗಳು ಎಲ್ಲರನ್ನು, ಅದು ತಮ್ಮ ಪಕ್ಷ ಅವರ ಪಕ್ಷ ಅಂತ ಅಲ್ಲ, ರಾಜಕಾರಣಿಗಳು ರಾಜಕಾರಣದಲ್ಲಿ ಇಲ್ಲದವರಲ್ಲ, ಯಾರು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಮೋಸ ಮಾಡಿದ್ದಾರೋ ಅವರನ್ನು ಕೋರ್ಟಿನ ಮೆಟ್ಟಲು ಹತ್ತಿಸಲೇಬೇಕು. ಅದು ವಿರೋಧ ಪಕ್ಷದವ್ರು ಹೇಳೋದು ನಾವು ವಿರೋಧ ಪಕ್ಷದಲ್ಲಿದ್ದಕ್ಕೆ ನನ್ನ ವಿರುದ್ಧ ಮಾಡ್ತಾ ಇದ್ದಾರೆ ಅಂತ ಅದು ಕೋರ್ಟ್ನವ್ರು ಹೇಳಲಿ, ಅವ್ರು ಹೇಳೋದು ಬೇಡ. ಆದ್ದರಿಂದ ಈ ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಪ್ರಾರಂಭವಾಗಲಿದೆ. ಮೊದಲ ದಿನ ಜಂಟಿ ಕಲಾಪದಲ್ಲಿ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಭಾಷಣವನ್ನ ಮಾಡಲಿದ್ದಾರೆ. ಬಳಿಕ ಜುಲೈ 4ರಂದು ಕಾರ್ಯಕಲಾಪಗಳು ಪ್ರಾರಂಭವಾಗಲಿದೆ. ಜುಲೈ 7ರಂದು ಸಿಎಂ ಸಿದ್ದರಾಮಯ್ಯರಿಂದ ಸಾರ್ವಕಾಲಿಕ ದಾಖಲೆಯ 14ನೇ ಬಜೆಟ್ ಮಂಡನೆಯಾಗಲಿದೆ. ಈ ಬಾರಿ ಬಜೆಟ್ 3.35 ಲಕ್ಷ ಕೋಟಿಗೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಬಜೆಟ್ ಮೇಲಿನ ಸಾಮಾನ್ಯ ಚರ್ಚೆ ಬಳಿಕ ಅನುದಾನದ ಬೇಡಿಕೆಗಳನ್ನು ಅಂಗೀಕರಿಸಲಾಗುತ್ತದೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗ್ತಾ ಇದೆ. ಗ್ಯಾರಂಟಿಗಳ ವಿಚಾರಕ್ಕೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ಸಜ್ಜಾಗ್ತಾ ಇದೆ. ಇನ್ನು ಸರ್ಕಾರದ ವೈಫಲ್ಯಗಳ ಬಗ್ಗೆ ಗುಡುಕಲು ಕುಮಾರಸ್ವಾಮಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವದಂತಿಗೆ ಸ್ವತಃ ಮಾಧುಸ್ವಾಮಿ ತೆರೆ ಎಳೆದಿದ್ದಾರೆ. ನಾನೇ ಕಾಂಗ್ರೆಸ್ ಸಿದ್ಧಾಂತ ವಿರೋಧ ಮಾಡಿದವನು, ನಾನು ಆ ಪಕ್ಷಕ್ಕೆ ಸೇರ್ತೀನ, ಇಡೀ ಜೀವಮಾನದಲ್ಲಿ ಕಾಂಗ್ರೆಸ್ ವಿರೋಧ ಮಾಡ್ಕೊಂಡು ಬಂದವನು ನಾನು, ನನಗೇನ್ರಿ ಬಂದಿದೆ ಅಂತಹ ದುಸ್ಥಿತಿ ಕಾಂಗ್ರೆಸ್ಗೆ ಹೋಗೋದು ಅಂತ ಕಿಡಿಕಾರಿದ್ರು. ಹಾಸನದ ವೈದ್ಯಕೀಯ ಬೋಧಕ ಆಸ್ಪತ್ರೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿದೆ. ನವಜಾತ ಶಿಶುಗಳ ಐಸಿಯು ವಾರ್ಡ್ನಲ್ಲಿ ಅಗ್ನಿ ಅನಾಹುತ ನಡೆದಿದ್ದು, ಐಸಿಯುನಲ್ಲಿದ್ದ 24 ನವಜಾತ ಶಿಶುಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. ಐಸಿಯುನ ಎಸಿಯ ವಿದ್ಯುತ್ ಪರಿವರ್ತಕ ಬ್ಲಾಸ್ಟ್ ಆಗಿ ಅವಘಡ ಸಂಭವಿಸಿದೆ. ಕಿಟಕಿ ಗಾಜುಗಳನ್ನು ಒಡೆದು ಆಸ್ಪತ್ರೆ ಸಿಬ್ಬಂದಿ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಎನ್ಸಿಪಿ ಪರಮಶತ್ರು ಬಿಜೆಪಿ ಜೊತೆ ಮಹಾದೋಸ್ತಿ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಪವರ್ ಆಟ. ಜಿಎಸ್ಟಿ ಟ್ಯಾಕ್ಸ್ ಜೊತೆ ವಿಎಸ್ಟಿ ವೈಎಸ್ಟಿ ಟ್ಯಾಕ್ಸ್ ಹಾಕ್ತಿದ್ದಾರ ಸಿದ್ದರಾಮಯ್ಯ. ಅಷ್ಟಕ್ಕೂ ಏನಿದು ಹೊಸ ತೆರಿಗೆ ಬಾಂಬ್? ದೇಶದಲ್ಲಿ ಜಿಎಸ್ಟಿ ಬಂತು, ಈಗ ನಮ್ಮ ರಾಜ್ಯದಲ್ಲಿ ನಿಮ್ಮ ಸರ್ಕಾರದಲ್ಲಿ ವೈಎಸ್ಟಿ ಅಂತ ಬಂದಿದೆ ಅಂತ ತೆರಿಗೆ. ಸ್ವಲ್ಪ ಪತ್ತೆ ಹಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬರೀ ವೈಎಸ್ಟಿ ಅಲ್ಲ, ವಿಎಸ್ಟಿನೂ ಕೂಡ ಇದೆ. ನಾಳೆಯಿಂದ ಗ್ಯಾರಂಟಿ ಸರ್ಕಾರದ ಬಜೆಟ್ ಅಧಿವೇಶನ. ಸರ್ಕಾರದ ಕಿವಿ ಹಿಂಡುವ ಕಮಲಕಲಿ ಯಾರು? ರಾಜ್ಯ ರಾಷ್ಟ್ರದ ಅಗ್ರಸುದ್ದಿಯ ಸಮಗ್ರ ಮಾಹಿತಿಯನ್ನು ಮಿಸ್ ಮಾಡದೆ ನೋಡಿ ಸೂಪರ್ ಪ್ರೈಮ್ ಅಟ್ 9 ಅಲ್ಲಿ. 16 ಚಾನೆಲ್ಸ್. ಅನ್ನಭಾಗ್ಯದ ಅಕ್ಕಿ ಎಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ? ಅನ್ನಭಾಗ್ಯ ಅಕ್ಕಿಗೆ ಇಲ್ಲಿ ಕನ್ನ. 5 ರೂಪಾಯಿ ಡಿಸ್ಕೌಂಟಮ್ಮ, 5-6 ರೂಪಾಯಿ ಡಿಸ್ಕೌಂಟಮ್ಮ. ಕಾಳು ಸಂತೆಯಲ್ಲಿ ಸರ್ಕಾರಿ ಅಕ್ಕಿ ನೂರು ಸಿಕ್ತೀನಿ ಕೌಸಂತೆ, 100 ಸಿಕ್ತೀನಿ, ರಾಗಲಿ ಕೊಂಡು ಇಸ್ಕೊಂಡು ಕೌಸಂತೆ ನಾವು. ಅನ್ನಭಾಗ್ಯ ಕನ್ನಭಾಗ್ಯ ಮೆಗಾ ಎಕ್ಸ್ಪೋ.
ನ್ಯೂಸ್ 18 ಮೆಗಾ ಸ್ಟಿಂಗ್ ಆಪರೇಷನ್. ರೈಲ್ವೆ ಸ್ಟೇಷನ್ ಟ್ರೈನಿಂದ ಕೆಲವೊಂದು ಅಕ್ಕಿ ಬರ್ತದೆ ಅದೆಲ್ಲ ಯಾವ್ದೊಂದು 50 ಕೆಜಿ 20 ಕೆಜಿ ತಗೊಂಡ್ಬರ್ತಾರೆ. ನಮ್ಮ ಕೋಲಾರ ಜಿಲ್ಲೆ ನಾವು ಭತ್ತ ಬೆಳೆದಿಲ್ಲ, ಆದ್ರೂ ಕೂಡ ರೈಸ್ ಮಿಲ್ಗಳು ಹೇಗೆ ಇಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಒಂದು ಅನ್ನಭಾಗ್ಯ ಸ್ಕೀಮ್ ಬಂದ ಮೇಲೆ ರೈಸ್ ಮಿಲ್ಗಳು ಚೆನ್ನಾಗಿ ನಡೀತಾ ಇದೆ ಅನ್ನೋದು ಒಂದು ಮಾಹಿತಿ. ಅಧಿಕಾರಿಗಳು ದೌಡು, ಕಾಳಸಂತೆಗೆ ಬ್ರೇಕ್. ನ್ಯೂಸ್ 18 ವರದಿ ಬಳಿಕ ಅಧಿಕಾರಿಗಳು ದಾಳಿ. ಕೋಲಾರಲ್ಲೂ ಏನ್ ರೈಸ್ ಮಿಲ್ ಇತ್ತು ಅದ್ರ ಮೇಲೂ ನಾವು ರೈಡ್ ಮಾಡಿ ಆಕ್ಷನ್ ತಗೊಂಡಿದ್ದೀವಿ. ನ್ಯೂಸ್ 18 ವರದಿ ಬಿಗ್ ಇಂಪ್ಯಾಕ್ಟ್. ಬಜರಂಗ ಬಲಿಗೂ ಬಜರಂಗ ದಳಕ್ಕೂ ಏನ್ ಸಂಬಂಧ? ಫಸ್ಟ್ ಕಾಂಗ್ರೆಸ್ ಪಕ್ಷನ ಬ್ಯಾನ್ ಮಾಡಬೇಕು. ತ್ರಿಶೂಲ ದೀಕ್ಷೆ ಅನ್ನೋದು ಪ್ರಚೋದನೆ ಅಂತ ಆಗೋದಿಲ್ವಾ? ಬ್ರಾಹ್ಮಣನ್ ಭೂತ ಆ ವಿಕೃತ ಮನಸ್ಸಿದೆ. ಲಿಂಗಾಯತ್ ಜನಾಂಗ ಯಾವ ಒಂದ್ ಪಕ್ಷದ್ದು ಆಸ್ತಿ ಅಲ್ಲ, ಯಾರು ಕಟ್ಟಿಟ್ಟ ಬುದ್ಧಿ ಅಲ್ಲ. ಜಗದೀಶ್ ಶೆಟ್ಟರ್ ಗಾಡ ಬಾಸ್ಲಿ. ನಾವು ಟಿಕೆಟ್ ಕೊಟ್ಟಿಲ್ಲ ಸ್ವಾಮಿ ಅವ್ರಿಗೆ. 11 ಕೋಟಿ ಮನೆಗಳಿಗೆ ನೀರು ಕೊಟ್ಟಿರೋದು. ಯಾವ್ದೋ ಊರಾಗ 10 ಮನೆಗೂ ನೀರು ಕೊಟ್ಬಿಟ್ಟು ಜಲ್ ಜೀವನ. ಎಷ್ಟೋ ಗ್ರಾಮಗಳಲ್ಲಿ ಈಗಾಗಲೇ ಬಿಲ್ ಕಟ್ಟಲ್ಲ ಅಂತ ಕೂತವ್ರ ಎಲೆಕ್ಟ್ರಿಸಿಟಿದು. ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಾವು ಗ್ಯಾರಂಟಿಗಳ ಎಲ್ಲ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳ ಒಟ್ಟು ಸಾಲ 22,000 ಕೋಟಿಗೂ ಜಾಸ್ತಿ ಇದೆ. ಎಲ್ಲಿ ಬೇಕಾದ್ರೂ ಹೋಗಿ KSRTC ಫ್ರೀ. ಸುಭದ್ರ ಬಹುಮತ ಬಂತಲ್ಲ, ಅದಕ್ಕೆ ಅಭದ್ರತೆ. ರಾಜಧಾನಿಯಿಂದ ರಾಜ್ಯದ ಮೂಲೆ ಮೂಲೆವರೆಗೆ ಸಮಾಚಾರ ಯಾವುದೇ ಇರಲಿ, ನ್ಯೂಸ್ 18 ಕ್ಯಾಮೆರಾದಿಂದ ಮಿಸ್ ಆಗೋ ಚಾನ್ಸೇ ಇಲ್ಲ. ಕೂಡ ಎಲ್ಲ ಒಂದ್ ಕಡೆ ತಾನು ಕೂಡ ನಾಯಕತ್ವವನ್ನು ಪ್ರದರ್ಶನ ಮಾಡಲಿಕ್ಕೆ ಮುಂದಾಗಿರುವಂತದ್ದು, ಸಿದ್ದರಾಮಯ್ಯನವರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅನ್ನುವಂತ ಒಂದು ಕಾಂಗ್ರೆಸ್ ಗ್ಯಾರಂಟಿ ಏನಿದೆ, ಇದೀಗ ಸಾರಿಗೆ ನೌಕರರ ನಿದ್ದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ 10ನೇ ತರಗತಿ ವಿದ್ಯಾರ್ಥಿನಿ ಸಾರಾ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಶಾಲೆಯ ಶಿಕ್ಷಕರ ಮೇಲೆ ಅನುಮಾನ ಮೂಡಿದೆ. ಸಾರಾ ಓದ್ತಾ ಇದ್ದ ಶಾಲೆಯ ಶಿಕ್ಷಕಿಯ ಮಗ ಸಾರಾ ಹಿಂದೆ ಬಿದ್ದಿದ್ನಂತೆ. ಪ್ರೀತ್ಸೆ ಅಂತ ಪ್ರಾಣ ತಿಂತಿದ್ನಂತೆ. ಮಗಳ ಸಾವಿಗೆ ಕಾರಣರಾದ 3 ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಸಾರಾ ಪೋಷಕರು ದೂರನ್ನು ದಾಖಲಿಸಿದ್ದಾರೆ. ರಾಮನಗರದಲ್ಲಿ ಶಕ್ತಿ ದೇವತೆ ಚಾಮುಂಡೇಶ್ವರಿ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಜುಲೈ 4ರಿಂದ ಚಾಮುಂಡೇಶ್ವರಿ ಕರಗ ಮಹೋತ್ಸವ ಆರಂಭವಾಗಲಿದ್ದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜುಲೈ 5ರಂದು ಬೆಳಗ್ಗೆ ಚಾಮುಂಡೇಶ್ವರಿ ಕೊಂಡ ಮಹೋತ್ಸವ ನಡೆಯಲಿದೆ. ನಾಳೆ ಇತಿಹಾಸ ಪ್ರಸಿದ್ಧ ಚಾಮರಾಜನಗರದ ಚಾಮರಾಜೇಶ್ವರ ರಥೋತ್ಸವ ನಡೆಯಲಿದೆ. ಆಷಾಢ ಮಾಸದ ಪೂರ್ಣಿಮೆಯಂದೇ ನಡೆಯುವ ಈ ರಥೋತ್ಸವ ನವದಂಪತಿ ಜಾತ್ರೆ ಅಂತಾನೆ ಖ್ಯಾತಿ ಪಡೆದಿದೆ. ರಥೋತ್ಸವದಲ್ಲಿ ನವಜೋಡಿಗಳು ಸೇರಿ ಸಹಸ್ರಾರು ಭಕ್ತರು ಭಾಗವಹಿಸುವ ಹಿನ್ನೆಲೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಇಂದು ಮಧ್ಯಾಹ್ನ 12ರಿಂದ ನಾಳೆ ಮಧ್ಯರಾತ್ರಿ 12ರವರೆಗೆ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ. ತುಮಕೂರು ನಗರಕ್ಕೆ ಕುಡಿಯುವ ನೀರು ಒದಗಿಸುವ ಬುಗುಡನಹಳ್ಳಿ ಕೆರೆಗೆ ಹೇಮಾವತಿ ಜಲಾಶಯದಿಂದ ನೀರು ಹರಿಸಲಾಗಿದೆ. ಸಕಾಲಕ್ಕೆ ಸರಿಯಾಗಿ ಮಳೆಯಾಗದ ಹಿನ್ನೆಲೆ ತುಮಕೂರು ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿತ್ತು. ಹೀಗಾಗಿ ಹೇಮಾವತಿ ಡ್ಯಾಂನಿಂದ ಬುಗುಡನಹಳ್ಳಿ ಕೆರೆಗೆ ನೀರು ಬಿಡಲಾಗಿದೆ. ಬುಗುಡನಹಳ್ಳಿ ಕೆರೆಗೆ ಶಾಸಕ ಜ್ಯೋತಿ ಗಣೇಶ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮಳೆಗಾಗಿ ಚಿಕ್ಕಮಗಳೂರು ನಗರದ ಬಡಮಕಾನ್ ದರ್ಗಾದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಮಳೆಗಾಗಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು. ನೀರಿಲ್ಲದೆ ಜನ ಜಾನುವಾರುಗಳಿಗೆ ತೀವ್ರ ಸಮಸ್ಯೆಯಾಗಿದೆ. ಮಳೆ ಕರುಣಿಸೋ ದೇವ ಅಂತ ದರ್ಗಾದಲ್ಲಿ ಮುಸ್ಲಿಂ ಸಮುದಾಯ ಪ್ರಾರ್ಥನೆಯನ್ನ ಸಲ್ಲಿಸಿತು. ಇನ್ನು ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಮಹಾರಾಜವಾಡಿ ಗ್ರಾಮದ ಜನರು ಮಳೆಗಾಗಿ ವಿಶೇಷ ಪೂಜೆ ಭಜನೆಯನ್ನ ಮಾಡಿದ್ರು. ಮಹಿಳೆಯರು ತಲೆ ಮೇಲೆ ಕೊಂಬ ಹೊತ್ತು ಗ್ರಾಮದ ತುಂಬೆಲ್ಲ ಸಂಚರಿಸಿ ವರುಣನಿಗಾಗಿ ಪೂಜೆಯನ್ನ ನೆರವೇರಿಸಿದ್ರು. ಜಮೀನು ವಿವಾದದಿಂದ ಬೇಸತ್ತ ವ್ಯಕ್ತಿಯೊಬ್ಬ ಹೈ ವೋಲ್ಟೇಜ್ ಟವರ್ ಏರಿ ಪ್ರತಿಭಟನೆ ಮಾಡಿದ್ದಾನೆ. ರಾಜ್ಯದ ಗಡಿಭಾಗ ತಮಿಳುನಾಡಿನ ಡೆಂಕಣಿಕೋಟೆ ಬಳಿ ಈ ಘಟನೆ ನಡೆದಿದೆ. ಕೆಲಮಂಗಲ ವಾಸಿ ರವಿ ಟವರ್ ಹತ್ತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ. ಪೊಲೀಸರು ಮನವೊಲಿಸಿ ಟವರ್ನಿಂದ ಕೆಳಗೆ ಇಳಿಸಿದ್ದಾರೆ. ಶಕ್ತಿ ಯೋಜನೆಯ ಎಫೆಕ್ಟ್ನಿಂದಾಗಿ ರಾಜ್ಯದ ಸರ್ಕಾರಿ ಬಸ್ಗಳೆಲ್ಲ ಮಹಿಳಾ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದೆ. ಸೀಟ್ಗಾಗಿ ಬಸ್ನಲ್ಲಿ ಮಹಿಳೆಯರು ಗಲಾಟೆಯನ್ನ ಮಾಡಿಕೊಳ್ತಿದ್ದಾರೆ. ಸಿರವಾರದಿಂದ ರಾಯಚೂರಿಗೆ ಹೊರಟಿದ್ದ ಬಸ್ನಲ್ಲೂ ಕೂಡ ಮಹಿಳೆಯರು ಗಲಾಟೆ ಮಾಡಿಕೊಂಡಿದ್ದಾರೆ. ಒಬ್ಬರನ್ನೊಬ್ಬರು ಹಿಡಿದು ಎಳೆದಾಡಿಕೊಂಡಿದ್ದಾರೆ. ಆಸ್ತಿ ವಿವಾದ ಹಿನ್ನೆಲೆ ಒಡಹುಟ್ಟಿದ ತಮ್ಮನನ್ನೇ ಸಹೋದರರು ಕೊಡಲಿಯಿಂದ ಒಡೆದು ಭೀಕರವಾಗಿ ಹತ್ಯೆಗೈದಿದ್ದಾರೆ. ಈ ಘಟನೆ ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ನಡೆದಿದೆ.
ಮೊನ್ನೆ ಉತ್ತರ ಪ್ರದೇಶದ ಭೀಮ್ ಆರ್ಮಿ ಮುಖ್ಯಸ್ಥ ಚಂದ್ರಶೇಖರ್ ಆಜಾದ್ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಈ ಸಂಬಂಧ ಉತ್ತರ ಪ್ರದೇಶ ಪೊಲೀಸರು 4 ಬಂಧಿಸಿದ್ದಾರೆ. ಈ ಬೆನ್ನಲ್ಲೇ ತಮ್ಮ ಮೇಲಿನ ದಾಳಿ ಹಾಗೂ ಕೊಲೆ ಯತ್ನದ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಚಂದ್ರಶೇಖರ್ ಆಜಾದ್ ಒತ್ತಾಯಿಸುತ್ತಿದ್ದಾರೆ. ಶ್ರೀಲಂಕಾದ ಕೊಲಂಬೋದಲ್ಲಿ 2 ಫೈಟರ್ ವಿಮಾನಗಳು ಡಿಕ್ಕಿ ಹೊಡೆದು ಆಕಾಶದಲ್ಲೇ ಹೊತ್ತಿ ಉರಿದಿವೆ. 2 ವಿಮಾನಗಳ ಪೈಲಟ್ಗಳು ಮೃತಪಟ್ಟಿದ್ದಾರೆ. ಟ್ರೈನಿಂಗ್ ವೇಳೆ ಈ ಅವಘಡ ಸಂಭವಿಸಿದೆ. ಸುದ್ದಿ ಮುಂದುವರಿಯುತ್ತೆ ಆಫ್ಟರ್ ಅ ಸ್ಮಾಲ್ ಬ್ರೇಕ್. ಎನ್ಸಿಪಿ ಪರಮಶತ್ರು ಬಿಜೆಪಿ ಜೊತೆ ಮಹಾದೋಸ್ತಿ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಪವರ್ ಆಟ. ಜಿಎಸ್ಟಿ ಟ್ಯಾಕ್ಸ್ ಜೊತೆ ವಿಎಸ್ಟಿ ವೈಎಸ್ಟಿ ಟ್ಯಾಕ್ಸ್ ಹಾಕ್ತಿದ್ದಾರ ಸಿದ್ದರಾಮಯ್ಯ. ಅಷ್ಟಕ್ಕೂ ಏನಿದು ಹೊಸ ತೆರಿಗೆ ಬಾಂಬ್? ದೇಶದಲ್ಲಿ ಜಿಎಸ್ಟಿ ಬಂತು, ಈಗ ನಮ್ಮ ರಾಜ್ಯದಲ್ಲಿ ನಿಮ್ಮ ಸರ್ಕಾರದಲ್ಲಿ ವೈಎಸ್ಟಿ ಅಂತ ಬಂದಿದೆಯಂತ ತೆರಿಗೆ. ಸ್ವಲ್ಪ ಪತ್ತೆ ಹಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬರೀ ವೈಎಸ್ಟಿ ಅಲ್ಲ, ವಿಎಸ್ಟಿನೂ ಕೂಡ ಇದೆ. ನಾಳೆಯಿಂದ ಗ್ಯಾರಂಟಿ ಸರ್ಕಾರದ ಬಜೆಟ್ ಅಧಿವೇಶನ. ಸರ್ಕಾರದ ಕಿವಿ ಹಿಂಡುವ ಕಮಲ ಕಲಿ ಯಾರು? ರಾಜ್ಯ ರಾಷ್ಟ್ರದ ಅಗ್ರಸುದ್ದಿಯ ಸಮಗ್ರ ಮಾಹಿತಿಯನ್ನ ಮಿಸ್ ಮಾಡದೆ ನೋಡಿ ಸೂಪರ್ ಪ್ರೈಮ್ ಅಟ್ 9 ಅಲ್ಲಿ. ಚುನಾವಣೆ ಬಳಿಕ ಕೂಡ ಅಷ್ಟೇ ಹಿಂದುತ್ವ ವರ್ಸಸ್ ಬಿಜೆಪಿ ಪುತ್ತೂರಲ್ಲಿ ಸಾಕಷ್ಟು ವಿವಾದ ಸದ್ದು ಮಾಡ್ತಾ ಇದೆ. 6% ಒಕ್ಕಲಿಗ ಮತಗಳು ಈ ಬಾರಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಾಲಾಗಿರುವಂತದ್ದು. ಸೌದಿ ಅವರು ಕಾಂಗ್ರೆಸ್ಗೆ ಜಂಪ್ ಆಗ್ತಿದ್ದಂಗಿದೆ. ಚಿಕ್ಕೋಡಿ ಜಿಲ್ಲೆಯಲ್ಲಿ ಇಡೀ ಚಿತ್ರಣವೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಕೆಆರ್ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಮಳೆ ನೀರಿನಲ್ಲಿ ಸಿಕ್ಕಿ ಒಂದು ಅಮಾಯಕ ಜೀವ ಬಲಿಯಾಗಿದೆ. ಬಿಜೆಪಿಯ ಬೆಳವಣಿಗೆಗಳೇನಿದೆ ಅದು ಎಲ್ಲೋ ಒಂದು ಕಡೆ ಜೆಡಿಎಸ್ಗೆ ಪೆಟ್ಟನ್ನ ಕೊಡ್ತಾ ಅನ್ನುವಂಥ ಮಾತುಗಳು ಕೂಡ ಮಂಡ್ಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಮಂತ್ರಿ ಸ್ಥಾನಕ್ಕೆ ಹೋಗಿ ಕೆಲ ಹಿರಿಯ ಶಾಸಕರುಗಳು ಸಿದ್ದರಾಮಯ್ಯ ಸೇರಿದಂತೆ ಡಿಕೆ ಶಿವಕುಮಾರ್ ಅವರ ಮೊರೆ ಹೋಗಿರ್ತಕ್ಕಂಥದ್ದು. ಬೆಳಗ್ಗೆಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ಒಂದು ಗೇಟ್ ಬಳಿ ಬರ್ತಾ ಇದ್ದಾರೆ. ಸುದ್ದಿ ಲೋಕದ ಅಗ್ರಗಣ್ಯ ನೆಟ್ವರ್ಕ್ ನಿಮ್ಮ न्यूज़ 18 दिक्ट मनोधर्म। एक ही समुदाय के लोग जब पार्टी छोड़ते हैं तो समुदाय पर क्या अनुभूति? ಲಕ್ಷ್ಮಣ ಸವದಿ ನಮ್ಮ ಹೆಸರೇ ಒಂದು ಶಕ್ತಿ, ಪಕ್ಷದ ಚಿಹ್ನೆ ಹಾಕ್ಬೇಕು, ನಿಲ್ಬೇಕ ನಾವು ಭಿಕ್ಷೆ ಬಿಡ್ತಾರ. ನಿಷ್ಪಕ್ಷಪಾತ ವೃತ್ತಿ ಧರ್ಮ. ಮೋದಿ ಕೇಂದ್ರದ ಚುನಾವಣೆ ಆಯ್ತಾ? ವೈ ನಾಟ್, ಯಾಕಾಗಬಾರ್ದು? 40% ಕರಪ್ಷನ್ ಇದ್ರೆ ಯಾವ ಡೆವಲಪ್ಮೆಂಟ್ ಆಗ್ತದೆ? ನೇರ ವ್ಯಕ್ತಿತ್ವ, ನೇರ ಪ್ರಶ್ನೆಗಳು. ನೀವು ಸರ್ಕಾರದಲ್ಲಿದ್ದಾಗ ಮಾಡೋದಿಲ್ಲ, ವಿರೋಧ ಪಕ್ಷಕ್ಕೆ ಹೋದಾಗ ಮಾಡು ಅಂತ ಕೇಳ್ತೀರಿ. बजरंग बली की जय ಅನ್ನೋದ್ರಲ್ಲಿ ತಪ್ಪೇನು ಅಂತ. जब कैंसल हो जाता है, does it become easy for your political opponents to paint you as anti-Muslim? ಮುಸ್ಲಿಂ ರಿಸರ್ವೇಶನ್ ಕೋ ಕ್ಯಾನ್ಸಲ್. ಮತಗಳನ್ನ ಕಳ್ಕೊಳ್ಳುವಂತ ಒಂದು ಅಭದ್ರತೆ ಪ್ರಶ್ನೆ ಇರುತ್ತೆ. ಮೋರ್ ಸ್ಟ್ರಾಂಗ್ ಎನಿಮಿ ಆದ್ರೆ ದೊಡ್ಡ ದೈವ ಶಕ್ತಿ. ಸಂದೇಶ ಸ್ಪಷ್ಟತೆಗಳನ್ನೊಳಗೊಂಡ ಸಂದರ್ಶನಗಳು. ಮೋದಿ ಕೇಂದ್ರದ ಚುನಾವಣೆ ಮಾಡೋದ್ರಲ್ಲಿ ಯಾವ ಯತ್ನಾನು ಇವರು ಬಿಡ್ತಾ ಇಲ್ಲ ಬಿಜೆಪಿ. ಸ್ಕ್ಯಾಂಡಲ್ಗಳು ಹೇಳಕ್ಕಾಗಲ್ಲ. ಮೋದಿರವರನ್ನ ಇಟ್ಕೊಂಡು ಚುನಾವಣೆ ಮಾಡುವಂತ ಒಂದು ಅನಿವಾರ್ಯತೆಗೆ ಬಿಜೆಪಿ ನಾಯಕರು ಶರಣಾಗತರಾಗಿದ್ದಾರೆ. ಯಡಿಯೂರಪ್ಪನವ್ರು ಬಿಟ್ಕೊಟ್ರ ಅಥವಾ ನೀವು ಬಿಟ್ಟು ಕಳ್ಸಿದ್ರ ಅಂತ. ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಅಂತ ದೊಡ್ಡ ನಾಯಕರನ್ನ ರಾಜಕೀಯವಾಗಿ ಹೇಗೆ ಕೊಲೆ ಮಾಡ್ತಾ ಇದೀರಿ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ನಿಂಗೆ ಸಿಎಂ ಮಾಡ್ತೀವಿ ಅಂದ್ರೆ ನೀವು ಘೋಷಣೆ ಮಾಡಕ್ಕಾಗತ್ತಾ? ಅವ್ರು ನವರತ್ನಗಳು, ಅವ್ರ ಪಂಚರತ್ನಗಳು, ಅವರು ಮಿನಿರತ್ನಗಳಾದ್ರೆ ಹೊರತು ಪಬ್ಲಿಸಿಟಿ ಅಂಡರ್ಟೇಕಿಂಗ್ಗಳನ್ನ ಯಾವ ರತ್ನಗಳನ್ನ ಮಾಡಿಲ್ಲ ಅವರು. ಬಿಜೆಪಿ ಮಾಡ್ತಾ ಕೂಡ್ಲಿ ಬಿಸ್ನೆಸ್. ಇವತ್ತು LIC ಮುಳುಗ್ತಾ ಇದೆ, SBI ಮುಳುಗ್ತಾ ಇದೆ. ಅವಕಾಶ ಇಲ್ವಾ? 2 ಕಡೆ ಸ್ಟೀರಿಂಗ್ ವೀಲ್ ಆಗ್ತದ ಹೆಂಗೆ? ಇವಾಗ ಇನ್ನೊಂದು ಡ್ರೈವರ್ ಸೀಟ್ ಕೊಡ್ಬೇಕಾ ನಾವು? ಆಹಾರ ಧಾನ್ಯವನ್ನ ಕೊಡ್ತೇವೆ. ಅನ್ನಭಾಗ್ಯದ ಅಕ್ಕಿ ಎಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ? ಅನ್ನಭಾಗ್ಯ ಅಕ್ಕಿಗೆ ಇಲ್ಲಿ ಕನ್ನ. 5 ಬಸ್ಕೊಂಟಾಮೋ, 5-6 ಬಸ್ಕೊಂಟಾಮೋ. ಕಾಳು ಸಂತೆಯಲ್ಲಿ ಸರ್ಕಾರಿ ಅಕ್ಕಿ ಕದ್ದೂರು ಸಿಗ್ತೀನಿ ಕೌಸಂತೆ 100. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಪ್ರಧಾನಿ ಮೋದಿ ಮಧ್ಯಪ್ರದೇಶದ ಶಹದೋಲ್ ಜಿಲ್ಲೆಯ
ಪಕಾರಿಯ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಅಲ್ಲಿನ ಬುಡಕಟ್ಟು ಸಮುದಾಯದ ಮುಖಂಡರು ಸ್ವಸಹಾಯ ಗುಂಪುಗಳ ಜೊತೆ ಸಂವಾದ ನಡೆಸಿದ್ರು. ಕೇಂದ್ರ ಯೋಜನೆಗಳ ಲಾಭಗಳ ಬಗ್ಗೆ ಮಾಹಿತಿ ಪಡೆಕೊಂಡ್ರು. ಬುಡಕಟ್ಟು ಮಕ್ಕಳ ಜೊತೆ ಮೋದಿ ಮಗುವಾಗಿ ಆಟವಾಡಿದ್ರು. ಬಳಿಕ ಬುಡಕಟ್ಟು ಜನಾಂಗದವರ ಜೊತೆಗೆ ಪ್ರಧಾನಿ ಮೋದಿ ಊಟ ಮಾಡಿದ್ರು. प्रधानमंत्री जी मैं तो दिन में तो देखती थी सपने, लेकिन रात में सोने में भी मैं आपको ही देखती थी. दीदी ಭಾರತೀಯ ಸೇನೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ತವರಿಗೆ ಮರಳಿದ ನಿವೃತ್ತ ಯೋಧನಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ರಾಮನಗರದ ವಿನಾಯಕ ನಗರದ ನಿವಾಸಿಯಾಗಿರುವ ಶಂಕರ್ ಸೇನೆಯಲ್ಲಿ 26 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಅರ್ಕೇಶ್ವರ ಬಡಾವಣೆಯಿಂದ ವಿನಾಯಕ ನಗರದವರೆಗೆ ತೆರೆದ ವಾಹನದಲ್ಲಿ ನಿವೃತ್ತ ಯೋಧನ ಮೆರವಣಿಗೆಯನ್ನ ಮಾಡಿ ಗೌರವಿಸಲಾಯಿತು. ಹರಿಯಾಣದ ಗುರುಗ್ರಾಮ್ನಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ನಡೆದಿದೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಮಹಿಳೆ ಮೇಲೆ ವೇಗವಾಗಿ ಬಂದಂತಹ ಕಾರು ಡಿಕ್ಕಿ ಹೊಡೆದಿದೆ. ಅಲ್ಲದೆ ಮಹಿಳೆಯ ಮೇಲೆ ಕಾರನ್ನು ಹರಿಸಿ ಚಾಲಕ ಕಾರನ್ನ ನಿಲ್ಲಿಸದೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. 67 ವರ್ಷದ ಮಹಿಳೆಗೆ ಗಂಭೀರ ಗಾಯವಾಗಿದೆ. ಅಪಘಾತದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಿಚ್ಚ ಸುದೀಪ್ ನಟನೆಯ ಹೊಸ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಇನ್ನು ಹೆಸರಿಡದ ಕಿಚ್ಚ 46 ಅನ್ನೋ ವರ್ಕಿಂಗ್ ಟೈಟಲ್ನಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ. ಟೆರರ್ ಲುಕ್ನಲ್ಲಿ ಬಾದ್ಶಾ ಸುದೀಪ್ ದರ್ಶನ ಕೊಟ್ಟಿದ್ದಾರೆ. ಈ ಚಿತ್ರವನ್ನ ವಿಜಯ್ ಕಾರ್ತಿಕೇಯ ನಿರ್ದೇಶನ ಮಾಡಿದ್ದಾರೆ. ಟಾಲಿವುಡ್ ಸ್ಟಾರ್ ನಟ ಪ್ರಿನ್ಸ್ ಮಹೇಶ್ ಬಾಬು ಗುಂಟೂರು ಕಾರಂ ಚಿತ್ರಕ್ಕಾಗಿ ಸಖತ್ ವರ್ಕೌಟ್ ಮಾಡ್ತಿದ್ದಾರೆ. ಮಹೇಶ್ ಬಾಬು ಜಿಮ್ನಲ್ಲಿ ಫಿಟ್ನೆಸ್ ವರ್ಕೌಟ್ ಅನ್ನ ಮಾಡ್ತಾ ಇರುವಂತಹ ವಿಡಿಯೋವನ್ನ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ಈಗ ವೈರಲ್ ಆಗಿದೆ. ಇದಾಗಿತ್ತು ಈ ಕ್ಷಣದ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.